ಅಳಿಯಂದ್ರು ವಾಸ್ತೆ ಅಳಿಯಂದ್ರು ಬರ್ತಾ ಇದ್ದಾರೆ. ನಿನ್ನ ಮರೆಯಲಾರೆ. ಸೊಗಸಾದ ಹಾಡು, ಆದ್ರೆ ಅದಕ್ಕೂ ಹೆಣದ್ ಮುಂದ್ ಬಾಸೋ ತಮಟೆ ಸೌಂಡು. ಅಳಿಯಂದ್ರೆ ಬ್ಯಾಗಲ್ಲಿ ಏನೋ ಇಟ್ಟಿದ್ರಿ, ತೋರ್ಸಲ್ಲ ಅಂತೀರಿ. ಎಲ್ಲ ಮಗಳಿಗೋಸ್ಕರನೇ. ನನ್ ಮಗಳಿಗೋಸ್ಕರನ? ನನ್ಗ ಆಗ್ಲಿ ಮೈಸೂರ್ ಪಾಕ್ ಕೊಟ್ಟಿದ್ರಿ, ಏನ್ ನನ್ ಮಗಳಿಗೆ ಗುಲಾಬ್ ಜಾಮೂನ? ವೇಟ್ ಅಂಡ್ ಸಿ. ಸಂಧಿ ಸಂದು. ಯಾವ ಮನೆ ಸಂದು? ನಿಮ್ ಮನೆ ಪಕ್ಕದ ಮನೆ ಸಂದು. ನಿಮ್ ಮಗಳನ್ನ ಫುಲ್ ಲವ್ ಅಲ್ಲಿ ಸಂದು ಅಂತ ಕರಿತಾ ಇದೀನಿ. ಹಂಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಂದು. ಚೆನ್ನಾಗಿಲ್ಲ. ಸೌಂದರ್ಯ. ಏನಯ್ಯದು? ಏ ಮರ್ಯಾದೆ ಮರ್ಯಾದೆ, ಇಲ್ಲಾಂದ್ರೆ ನಾಲ್ಗೆ ಕತ್ತ ಸಾಕ್ಬಿಡ್ತೀನಿ. ಏನಂದ್ರಿ? ಹಂಗ್ ಬಾ ದಾರಿಗೆ. ಅದು ನಾವ್ ಹೊಸದಾಗಿ ಸಂಸಾರ ಶುರು ಮಾಡಿದೀವಲ್ಲ, ಅದಕ್ಕೆ ನಿನ್ಗೊಂದು ಪ್ರೆಸೆಂಟೇಶನ್ ಕೊಡೋಣ ಅಂತ. ಇದೇನಮ್ಮ ಇರುತ್ತೆ, ಪಟ್ಟು ಪೀತಾಂಬ್ರ ನಿಗಿ 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 ಅಂತ ಹೊಳಿತಾ ಇರುತ್ತೆ. ನೋಡಿದ್ರೆ ಗೊತ್ತಾಗ್ತದೆ, ತಗೊಳ್ಳಿ. ಏನ್ರಿ ಇದು ಇಷ್ಟು ಚಿಂತೆ ಚಿಂತೆಯಾಗಿದೆ? ಅದನ್ನ ಉಟ್ಕೋ, ಇದನ್ನ ಕೈಲಿ ಹಿಡ್ಕೋ. ಅಳಿಯಂದ್ರೆ ನನ್ ಮಗಳೇನಾದ್ರು ಈ ಸೀರೆ ಉಟ್ಕೊಂಡು ಈ ತಟ್ಟೆ ಕೈಲಿ ಹಿಡ್ಕೊಂಡ್ರೆ ಸಾಕ್ಷಾತ್ ತಿರ್ಪೆ ಬೇರೆ ತರ ಕಾಣಿಸ್ತಾಳೆ. ತಿರ್ಪೆ ತರ ಕಾಣ್ಲೇಬೇಕು ಅಂತಾನೆ ಈ ಸೆಟಪ್ ನ ರೆಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದು. ನಾನ್ ತಿರ್ಪೆ ಎತ್ಬೇಕಾ? ನನ್ ಕೈಲಾಗಲ್ಲ. ನೋಡಿ, ಗಣೇಶನ್ ದೇವಸ್ಥಾನ ಮುಂದೆ ಜಾಗನ ಬುಕ್ ಮಾಡ್ಕೊಂಡ್ ಬಂದಿದೀನಿ. ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ದೇಹಕ್ಕೆ ಉಸಿರೇ ಸಮಾಬಾರ ಅಂತ ನೀನ್ ತಿರ್ಪೆ ಎತ್ತಲೇಬೇಕು. ನಾನ್ ಸತ್ರ ತಿರ್ಪೆ ಎತ್ತಲ್ಲ. ಅಲ್ಲವೇ, ಇಷ್ಟು ಚಿಕ್ಕ ವಿಚಾರಕ್ಕೆ ಹಿಂಗ್ ಅಂತೆಲ್ಲ, ಇನ್ನೂ ದೊಡ್ಡ ದೊಡ್ಡ ವಿಚಾರಗಳಿದಾವಲ್ಲ. ಏನಾದ್ರೂ ಇರ್ಲಿ, ನಾನ್ ಮಾತ್ರ ಭಿಕ್ಷೆ ಎತ್ತಲ್ಲ. ನೋಡಿ, ನಾನ್ ಹೇಳ್ದಂಗ್ ಕೇಳಿದ್ರೆ ಕೋಟಿ ಕೋಟಿ, ಇಲ್ಲ ಜಾಗ ಖಾಲಿ ಮಾಡು. ಕೋಟಿ ಕೋಟಿ ಅಂತ ಹೇಳ್ತಾ ಈಟಿಂದ ಚುಚ್ತಾ ಇದ್ದಾನಲ್ಲಪ್ಪ. ಏ ಮರ್ಯಾದೆ ಮರ್ಯಾದೆ. ಅಯ್ಯೋ, ನಿಮಗೆಲ್ಲ ರೀ ಹೇಳಿದ್ದು ಇಬ್ಬೂತ. ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ. ಏನ್ ಹೇಳಿ ಅಂದ್ರೆ, ಸಾಕ್ಷಾತ್ ವೈಕುಂಠದಿಂದ ಶ್ರೀಮನ್ ಮಹಾಲಕ್ಷ್ಮಿನೇ ಕರ್ಕೊಂಡ್ಬಂದು ವ್ರತ ಮಾಡೋ ತರ ಕಾಣಿಸ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಲ್ಲ, ಕುಬೇರ್ ಲಕ್ಷ್ಮಿ ವ್ರತಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಓಹೋ, 2 ಕೋಟಿ ಬಂತಲ್ಲ, ಹಾಗೆ ಕೋಟಿ ಕೋಟಿ ಬರ್ತಾ ಇರ್ಲಿ ಅಂತನ ಈ ವ್ರತ. ನೋಡ್ತಾ ಇರಿ ಮಜಾನ. ಐಶ್ವರ್ಯ ಐಶ್ವರ್ಯ ಐಶು ಐಶು ಮಗಳೇ. ಏನ್ರಿ ಅದು ನಿಮ್ ಗೋಳು? ಒಂದ್ ಸ್ವಲ್ಪ ಹೊತ್ತು ಹಾಯಾಗಿ ಕೂತ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ತಲೆ ತೂತ್ ಮಾಡಾಕ್ಬಿಡ್ತೀನಿ. ಮರ್ಯಾದೆ ಮರ್ಯಾದೆ. ಏನ್ರಿ ಕರ್ದಿದ್ದು? ಹಂಗ ಬಾ ನೋಡು, ಇವತ್ತಿಂದ 27 ದಿನ ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ನೀನು. ಯಾಕೆ ಯಾಕೆ, ಎಲ್ಲಿ, ಏನು, ಯಾವಾಗ ಅಂತ ಪ್ರಶ್ನೆ ಕೇಳಬಾರ್ದು ಅಲ್ವಾಳಿ ಅಂದ್ರೆ. ಕರೆಕ್ಟ್. ಎಸ್. ಈಗೇನು, ನಾನು ಕುಬೇರ್ ಮಹಾಲಕ್ಷ್ಮಿ ವ್ರತ ಮಾಡ್ಬೇಕು ಅಷ್ಟೇ ತಾನೇ? ಅಷ್ಟೇ. ಮಾಡ್ತೀನಿ ಬಿಡಿ ಅಪ್ಪ. ಏನೇ ಅಸಲಿಸಾಗಿ ಹೇಳ್ಬಿಟ್ಟೆ. ಈ ವ್ರತ ಮಾಡೋದ್ ಹೆಂಗೆ ಅಂತ ಗೊತ್ತಾ? ಅದೇನ್ ಮಹಾರಿ, ದಿನ ಬೆಳಿಗ್ಗೆ ಎದ್ದು ದೇವ್ರೆದುರಿಗೆ ದೀಪ ಹಚ್ಚಿ 2 ಊದಿನ ಕಡ್ಡಿ ಹಚ್ಬಿಟ್ರೆ ಆಯ್ತು. ಅಷ್ಟೇ ತಾನೇ? ಐಶ್ವರ್ಯಾಮಣಿ, ದಿನ ಕೂಲ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂದಷ್ಟು ಈಸಿ ಅಲ್ಲ. ಕುಬೇರ ಮಹಾಲಕ್ಷ್ಮಿ ವ್ರತ ಅಂದ್ರೆ ವಿಧಿ ವಿಧಾನಗಳಿದಾವೆ. ಸ್ವಲ್ಪ ಹೇಳ್ಕೊಡಿ ಹೇಳಿದ್ರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರ್ ಸ್ನಾನ ಮಾಡಿ ಕುಬೇರ್ ಮಹಾಲಕ್ಷ್ಮಿ ಸಹಸ್ರನಾಮ ಓದಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬೇಕು. ಅದು ಸೂರ್ಯೋದಯಕ್ಕೆ ಮುಂಚೆ. ಏನು ತಣ್ಣೀರ್ ಸ್ನಾನನಾ? ಇರೆ ಅರ್ಜೆಂಟ್ ಮಾಡಬೇಡ. ನಾನು ಹೇಳ್ದಂಗೆ 9 ಸಾರಿ ತಣ್ಣೀರ್ ಸ್ನಾನ ಮಾಡ್ಬೇಕು, 9 ಸಲ ಪೂಜೆ ಮಾಡ್ಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರ್ಬೇಕು. ಮಲಗಕ್ ಮುಂಚೆ 1 ಗ್ಲಾಸ್ ಹಾಲು, 1 ಬಾಳೆಹಣ್ಣು ಅಷ್ಟೇ. ಈ ರೀತಿ 27 ದಿನ ಮಾಡಿದ್ರೆ ವ್ರತ ಸಂಪೂರ್ಣ. ಇಷ್ಟೋ ಅರ್ಥ ಸಿದ್ಧಿ ಆಗುತ್ತೆ. ಅಯ್ಯೋ ಅಯ್ಯೋ, ಸುಮ್ಮನೆ ಇರಪ್ಪ ನೀವು. ಏನ್ರಿ ನೀವು ನನ್ ಗಂಡನೆಲ್ಲ ಶತ್ರುನ? 27 ದಿನ ಉಪವಾಸ ಮಾಡಿದ್ರೆ ನಾನ್ ಬದುಕ್ತೀನೇನ್ರಿ? ನೋಡೆ, ನಾನ್ ಹೇಳ್ದಂಗ್ ಕೇಳಿದ್ರೆ ನಿನಗ್ 1 ಕೋಟಿ, ಇಲ್ಲ ಅಂದ್ರೆ ಬಿಡು ಗಾಡಿ, ನನ್ಗೇನು. ಅಯ್ಯೋ, ನೀವ್ ಹೇಳ್ದಾಗೆ ಮಾಡ್ತೀನ್ರಿ. ನನ್ಗ್ 1 ಕೋಟಿ ಬೇಕು. ಜೀವನ ಈಗೊಂದು ಹದಕ್ ಬರ್ತಾ ಇದೆ. ಏನ್ ಇಲ್ಲಿ ಕುಂತ್ಕಂಡೆ? ನೀನ್ ಯಾಕೆ ಕೂತಿದ್ಯೋ? ನಾನು ಅದಕ್ಕೆ ಕೂತಿರೋದು. ಭಿಕ್ಷೆ ಬೇಡಕ? ಅಲ್ಲ ಕಣಯ್ಯ, ನಿನ್ನಣೆ ಮಗ ಏನು ಭಿಕ್ಷೆ ಬೇಡಕ್ಕೆ? ನನಗೋಸ್ಕರ ಅಲ್ಲಮ್ಮ, ನನ್ ಮಗಳಿಗೋಸ್ಕರ ಸೀಟ್ ರಿಸರ್ವ್ ಮಾಡಿಸ್ಕೊಂಡು ಕಾಯ್ತಾ ಇದ್ದೀನಿ. ಏನ್ ರೈಲ್ವೆ ಸ್ಟೇಷನ್ ಇಲ್ಲ ಫಿಲಂ ಥಿಯೇಟರ್? ಇದೇನು ಇಲ್ಲಿ ಕೂತ್ಕೊಂಡಿದ್ದ ಮೈ ಕಟ್ತಾ ಬಂದ್ಬಿಟ್ಟಲ್ಲ. ಮೈಮೆ ಕೋಟಿ ಕೋಟಿ ಅಂತಿಯಲ್ಲ, ಇಲ್ಲಿ ಇವ್ರ ಜೊತೆ ಕುತ್ಕೊಬಿಡು. ತಿರ್ಪೆ ಅವ್ರ ಮುಂದೆ 1 ರೂಪಾಯಿ ಆಗ್ತಾರೆ, ಅದನ್ನೆಲ್ಲ ಎಣಿಸ್ಬಿಡು. ಆಮೇಲೆ ಕೋಟಿ ಕೋಟಿ ಎಣಿಸ್ಕೊಳ್ಳುತ್ತೆ. ಏನಿದು ಸ್ಮಗ್ಲರ್ ತರ ಮಕ್ಕ ಕವರ್ ಮಾಡ್ಕೊಂತಿದ್ಯಾ? ಓಪನ್ ಮಾಡ್ಕೊಂಬ. ಅದೇ ರೂಲ್ಸ್. ಅಯ್ಯೋ ಬೇಡ್ರಿ,
ರೀ, ರೀ, ರೀ. ಇದೇ ಜಾಗ, Please, ಕೂತ್ಕೋ. please. ಬೇಡ ರೀ, ರೀ, ರೀ. ಈ ಗಬ್ಬಾಸ್ ಪಕ್ಕದಲ್ಲಿ ಕುತ್ಕೊಂಡು ನನ್ ಕೈಲಿ ಭಿಕ್ಷೆ ಬೇಡಕ್ಕಾಗಲ್ಲ. ಇಲ್ಲಿ ನೋಡಿ, ಬೇಕಾದ್ರೆ ಯಾವ್ದಾದ್ರು ಬೇರೆ ದೇವಸ್ಥಾನದಲ್ಲಿ ಕುತ್ಕೊಂಡು ಭಿಕ್ಷೆ ಬೇಡ್ತೀನಿ. ನಿಮ್ದು ಅಮ್ಮಯ್ಯ ನನ್ ಕೈಲಿ ಆಗಲ್ಲ ರೀ, ನನ್ ಕೈಲಿ ಆಗಲ್ಲ. ವಾಸನೆ ಕೋಟಿ ಹೊಡಿತಿದ್ದಾರೆ. ಕೋಟಿ ಬೇಕು ಅಂದ್ರೆ ನಾವ್ ಹೇಳ್ದಂಗ್ ಮಾಡ್ಲೇಬೇಕು. ಕೂತ್ಕೋ, ಅಯ್ಯೋ. ಕೂತ್ಕೋ. ಹಿಡ್ಕೋ ತಟ್ಟೆನ. ಗೆಟಪ್. ಅಳಿಯಂದ್ರೆ ನನ್ ಮಗಳು ಭಿಕ್ಷುಕಿ ಡ್ರೆಸ್ ಅಲ್ಲೂ ಏನ್ ಗ್ಲಾಮರ್ ಆಗಿ ಕಾಣಿಸ್ತಾಳೆ ನೋಡಿ. ಭಿಕ್ಷೆ ಬೇಡ ಟ್ರೈನಿಂಗ್ ಕೊಡಿ. ಹಾ, ಶುರು ಮಾಡ್ಕೋ. ಏನ್ ಶುರು ಮಾಡೋದು? ನನ್ ಕೈಲಾಗಲ್ಲ, ನೀವೇ ಹಿಡ್ಕೊಳ್ಳಿ ಇದ್ನ. ಅಳಿಯಂದ್ರೆ ಓ, ಸುಮ್ನೆ ಕೂತ್ಕೊಂಡ್ರೆ ಕಲೆಕ್ಷನ್ ಹಾಕಿಲ್ಲ. ಒಳ್ಳೆ ಕೀರ್ಲು ಧ್ವನಿಲಿ ಒಂದು ಸಾಂಗ್ ಹೇಳ್ಕೊಡಿ, ಹಾ. ಆಮೇಲೆ ಚೆನ್ನಾಗ್ ಕಲೆಕ್ಷನ್ ಆಗುತ್ತೆ. ಹ್ಮ್. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರ. ಅಯ್ಯ, ಹಾ, ಹಿಡ್ಕೋ, ಶುರು ನನ್ ಮಾಡ್ಕೋ. ಕೈಲಾಗಲ್ಲ, ನಾನ್ ಬೇಡಲ್ಲ. ಹೌದಾ? ಕೋಟಿ ಕೋಟಿ ಬೇಡವಾ? ನೋಡಿ, ಇಲ್ಲ ಐತೆ ಸುಚ್ಚು. ಹಾ, ಹೇಳು. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ, ಭಿಕ್ಷೆ ನೀಡವ್ವ ತಾಯೇ. ವೆರಿ ಗುಡ್. ಧರ್ಮವೇ ಇದನ್ನೇ ಮೇಂಟೈನ್ ನಮ್ಮ ಮಾಡು. ತಾಯಿ ತಂದೆ, ಜೀವನದಲ್ಲಿ ಧರ್ಮವೇ ತುಂಬಾ ಚೆನ್ನಾಗಿ ನಮ್ಮ ಮುಂದೆ ಬರ್ತೀಯ. ದೇವರು. ಥು, ಹೋಗ್ರಿ. ಏನಮ್ಮ, ನಮ್ಗೆ ಕಾಂಪಿಟೇಷನ್? ಇಲ್ಲ ಇಲ್ಲ ಇಲ್ಲಮ್ಮ, ಸುಮ್ನೆ ಟೈಮ್ ಪಾಸ್. ಏ, ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರು. ಅಮ್ಮ ತಾಯೇ, ಭಿಕ್ಷೆ ನೀಡವ್ವ ತಾಯೇ. ಅಬ್ಬಾ. ನಿಮ್ ಮಗಳು ಪರ್ಫೆಕ್ಟ್ ಆಗಿ ಟ್ರ್ಯಾಕ್ ಬಂದ್ಬಿಟ್ಲು. ಈಗ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಹಾ. ಬನ್ನಿ ಒಂದು ಟೀ ಕುಡ್ಕೊ ಬರೋಣ. ಬನ್ನಿ ಬನ್ನಿ ಪ್ರಸಾದ ತಗೊಳ್ಳಿ. ಚಿತ್ರಾನ್ನ ಬನ್ನಿ. ಏನ್ ಹಿಂಗೆ ಎಸ್ಕೇಪ್ ಆಗ್ತಾರೆ ಚಿತ್ರಾನ್ನ? ಅಳಿಯಂದ್ರೆ ನನ್ ಮಗಳು ಚಿಂದಿ ಡ್ರೆಸ್ ಹಾಕೊಂಡು ಚಿತ್ರಾನ್ನದ ಹೆಸರು ಕೇಳಿದ ತಕ್ಷಣದೇ ಹೆಂಗ್ ಡೈ ಹೊಡೆದು ನೋಡಿ ಭಿಕ್ಷುಕಿ ತರ. ಜಾಗದ ಮಹಿಮೆ. ನನಗೆ ನನಗೆ ನನ್ ಕೊಡಿ. ಬ್ಯಾಗ್ನ ನಡಿಯ, ನನಗ್ ಸಿಗ್ತಲ್ಲ ಚಿತ್ರಾನ್ನ. ಅಪ್ಪ ನಿಮ್ಗೇನಾಯ್ತು? ಚಿತ್ರಾನ್ನದ ಹೆಸರು ಕೇಳುದಲ್ಲ. ಅಪ್ಪ ನಗೊಂಚು ಚಿತ್ರಾನ್ನ ಕೊಡಪ್ಪ. ಏನ್ ನನ್ನ ಮಕ್ಕಳು ಈ ಜಾಗದ ಕೂತಿದ ತಕ್ಷಣ ಎಲ್ಲಾ ತಿರ್ಪೇವ್ರು ಆಗೋಗ್ಬಿಡ್ತಾರಲ್ಲ. ಅಯ್ಯ, ನಾವು ಅಲ್ಲಿಷ್ಟೇನಾ? ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತಹಿತಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತೈ ನಮಃ, ಓಂ ಸಿದ್ಧೈ ನಮಃ, ಇರ್ಲಿ ನಿನಗ್ ಮಾಡಿಸ್ತೀನಿ. ಆ? ಓಂ ನಮಃ, ಓಂ ಅಯ್ಯೋ ಅಳಿಯಂದ್ರೆ ಅಳಿಯಂದ್ರೆ ಆ, ಅಯ್ಯೋ ನೆಮ್ಮದಿ ಇನ್ನೂ ಮಲಗಕ್ ಮಲಗಿದ್ರಲ್ರಿ. ಹೇಳ್ರಿ ಬೇಗ. ನಿಮ್ ಹೆಂಡತಿ ಅಂದ್ರೆ ನನ್ ಮಗಳು ಅಡಿಗೆ ಮನೆಯಲ್ಲಿ ದೋಸೆ ಹಾಕೊಂಡು ತಿಂತಾ ಇದ್ದಾಳೆ. ನಿಮ್ ಕಂಡೀಷನ್ ಎಲ್ಲ ದೋಸೆ ತರ ಸೀದೋಗ್ತಾ ಇದೆ. ಯಾಕೆ ಸುಳ್ಳು ಹೇಳ್ತೀಯ ಮಾವ? ಅಷ್ಟ್ ಜೋರಾಗಿ ಮಂತ್ರ ಹೇಳ್ತಾವಳೆ. ಅಯ್ಯೋ ನಿಮ್ ತಲೆ ರೀ, ಮಂತ್ರ ಹೇಳ್ತಾ ಇರೋದು ಟೇಪ್ ರಿಕಾರ್ಡ್ ಅವಳಲ್ಲ. ಬನ್ರಿ ಬೇಗ. ನನಗೆ ಅಲ್ವಾ ಮೋಸ. ನಡಿ, ನೋಡೇ ಬಿಡ್ತೀನಿ. ಏಯ್, ಅಯ್ಯೋ ಅಯ್ಯೋ ಅಯ್ಯೋ, ಕಳ್ತನದಲ್ಲಿ ಬೆಣ್ಣೆ ಮಸಾಲೆ ಹಾಕೊಂಡು ತಿಂದ್ಬಿಟ್ಟು ನನ್ ಕೋಟಿನ ಲಪ್ಟಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಓಕೆ, ಪೂಜೆ ಮಾಡೋಗು. ಏನ್ರಿ ನೀವು ಉಪವಾಸ ಇಟ್ಕೊಂಡೆ ಪೂಜೆ ಮಾಡ್ಬೇಕು ಅಂತ ದೇವ್ರನ್ ಹೇಳಿಲ್ವಲ್ಲ? ಏನೋ ಭಕ್ತಿ ಇದ್ರೆ ಸಾಕಪ್ಪ. ಓಹೋ, ದೊಡ್ಡ ಬೇಡ್ರ ಕಣ್ಣಪ್ಪನ್ ಫ್ಯಾಮಿಲಿ ಇವಳು. ಅಳಿಯಂದ್ರೆ ಹಾ. ನಾನು ನೀವು ಹೊರಗಡೆ ಹೋದಾಗ ತನ್ಗೆ ಏನ್ ಅನ್ಬೇಕು ಎಲ್ಲ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ತೊಳೆದು ದಬಾಕ್ಬಿಡ್ತಾಳೆ. ಹಾ. ಇವಳು ನಂಬೇಡಿ. ಅಪ್ಪ, ಏನಪ್ಪಾ ನೀವ್ ನನ್ನ ಅಪ್ಪನ ಶತ್ರುನ? ಏಯ್, ನೋಡೋ, ಕೋಟಿ ರೂಪಾಯಿ ಬೇಕು ಅನ್ನಂಗಿದ್ರೆ ಕಂಡೀಷನ್ ಪ್ರಕಾರ ನಡ್ಕೋಬೇಕಪ್ಪ. ಹಳೆ ಅಂದ್ರೆ ಹಾ. ಸುಮ್ನೆ ತಂತೆ ತಕರಾರು ಯಾಕೆ ಬೇಕು? ಕಿಚನ್ ಗೆ ಬೀಗ ಹಾಕ್ಬಿಟ್ಟು ಬೀಗದ ಕೈ ನೀವ್ ಇಟ್ಕೊಂಡ್ರೆ ಆಯ್ತು. ಕರೆಕ್ಟ್ ಐಡಿಯಾ. ನಡಿ ಆಚೆ, ಬೆಣ್ಣೆ ಮಸಾಲೆ ನಡಿ ಆಚೆ. ಎಳ್ಕೊಂಡು ಹೋಗಿ ಸ್ನಾನ ಮಾಡಿದ್ಮೇಲೆ ನಾನ್ ತಿಂದ್ರೆ ಆಯ್ತು. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಪಲ್ಲಕ್ಕದ ಮೇಲೆ ಪುಷ್ಪವೃಷ್ಟಿ ಶುಭ ಸೂಚನೆ ಇದೆ. ಎಲ್ಲಿ ಅಳಿಯಂದ್ರು? ಮಂಚದ ಮೇಲೆ ಹೂವ ಹಾಕಿ ಹಾ. ರೆಡಿ ಮಾಡು ಅಂತ ಹೇಳಿ ಹೋಗಿದ್ದಾರೆ. ಹೌದಾ? ಏನು ಹಾಲು ಹಣ್ಣು ಹಲ್ವಾ ತರಕ್ ಹೋಗಿದಾರೋ? ಅದೆಲ್ಲ ಆಗ್ಲೇ ರೆಡಿ ಆಗಿದೆಪ್ಪ. ಹಾ. ಅಯ್ಯೋ, ನಮ್ಮ ಯಜಮಾನ್ರು ಬಂದ್ಬಿಟ್ರು. ಮೊದ್ಲು ನಿನ್ ಜಾಗ ಖಾಲಿ ಮಾಡಪ್ಪ. ಆಯ್ತಮ್ಮ, ನಾನು ಬರ್ತೀನಿ. ಅಪ್ಪ, ಏನಮ್ಮ? ಆಪಲ್ ಅಲ್ಲಿ ಇಡಪ್ಪ. ಅಯ್ಯೋ, ಫು, ಏನ್ ಮಾಡ್ತೀಯಮ್ಮ? ಹಾಳಾದ್ ಭದ್ರಾವತಿ ಬುದ್ಧಿ ಇನ್ನೂ ಹೋಗಿಲ್ಲ. ಹೀನ್ ಸುಳಿ ಬೋಳ್ಸುದ್ರ ಹೋಗುತ್ತಾ? ನಾನು ಬರ್ತೀನಮ್ಮ. ಅಯ್ಯೋ, ಏ ಇವಳೆ, ಬಂದೆ 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 ಬಂದೆ. ಏ ಕಳ್ಳಿ, ಐ ಲವ್ ಯು. ಯಾಕೆ ಇವಳು? ರಂಬೆ ಊರ್ವಶಿ ಮೇನಕ್ಕೆ ನಾ ಮಿಕ್ಸರ್ ಹಾಕಿ ಗರ್ರ ಅನ್ಸ್ಬಿಟ್ಟು ಸುಯಿ ಟಪಾಕ್ ಡಮ್ ಡಗಾರ್ ಗೋಲ್ಡ್ ಪಾಸ್ ಗುಡ್ ಪಾಸ್ ಸೆಕೆಂಡ್ ಚಾನಲ್. ಸೆಕೆಂಡ್ ಚಾನಲ್? ನೋ ಮೋರ್ ಕ್ವಶನ್. ಒಂದ್ ಕ್ವಶನ್ ನೀನ್ ಏನಾದ್ರು ಕೇಳಿದ್ರೆ ನಮ್ಮಿಬ್ರು ಅಗ್ರಿಮೆಂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾವಿಬ್ರು ಏನ್ ಮಾಡಿದ್ರು ಮಾತಾಡೋದು ನೋಡ್ಕೊಂಡು ಸುಮ್ಮನೆ ಇರ್ಬೇಕು. ಇಲ್ಲ ತಾಳಿ ನಿನ್ ಕುತ್ಕೇಲಿ, ಕೋಟಿ ಇವ್ರ ಜೋಬಲ್ಲಿ. ವಾಟ್ ಯು ಸೇ? ಇಲ್ಲ 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 ಇಲ್ಲ, ನನಗ್ ಕೋಟಿನೇ ಬೇಕು. ಯು ಆರ್ ರೈಟ್. ಔಟ್ ಪ್ಲೇಸ್.
ಇಂಟರ್ಲಾಕ್ ಪ್ಲೀಸ್ ಕಮ್ ಇನ್ ಪ್ಲೀಸ್ ಸಿಟ್ ಆನ್ ಬಟ್ಲಿ ಪ್ಲೀಸ್ ಚಿನ್ಕುರುಳಿ ಏನು ಹೂವ ಎಲ್ಲಿ ಮಂಚದ ಮೇಲೆ ಹಾಕಿದೀನಲ್ಲ, ಹಾಕೋ ಹೂವ ಅಲ್ಲ, ಮುಡ್ಕೊಳ್ಳೋ ಹೂವ. ಕಿವಿ ಮುಡ್ಸೋಕ? Shut up, you goat pass, good pass, nonsense, third. Hoowa, please. You get up. ಚಿನ್ನದ ಮಲ್ಲಿಗೆ ಹೂವೆ ಜಿಲೇಬಿ ತಿನ್ನಲು ಕೊಡಲೆ. ಹೂವ ಕೊಟ್ಟವಳೆ, ಜಿಲೇಬಿ ತಗೊಂಬರೆ. ಯಾಕೆ ಕೆಮ್ಮಣ್ ಬೇಡ್ವಾ? ಅದು ಅವಳು ಮದರ್ ಇಂಡಿಯಾ ಆದ್ಮೇಲೆ ತರಲೆ ಪ್ರಶ್ನೆ ಕೇಳ್ಬೇಡ, ಹೇಳ್ದಷ್ಟು ಮಾಡು. ಗಿವ್ ಇಟ್. ಹನಿಮೂನ್ ಇದನ್ನ ನಾನ್ ನಿನ್ ತಿನ್ಸ್ಲಾ, ನೀನ್ ನನಗ್ ತಿನ್ನಿಸ್ತೀಯಾ? ನೀವ್ ತಿನ್ಸಿದ್ರೇನು, ನಾನ್ ತಿನ್ಸಿದ್ರೇನು? ಅದಕ್ಕೇನು ಕಾಸ ದುಡ್ಡ? ಪ್ಲೀಸ್ ಓಪನ್ ಯುವರ್ ಬಾನೆಟ್. ನಂಗ್ ಕತ್ಲಂದ್ರೆ ತುಂಬಾ ಭಯ. ಅಯ್ಯಯ್ಯೋ, ನನಗೆ ಕತ್ಲೆಂದ್ರೆ ತುಂಬಾ ಇಂಟ್ರೆಸ್ಟ್. ಜಸ್ಟ್ ಮಿನಿಟ್. ಇವಳೆ ನನ್ನ ಜಿಲೇಬಿಗೆ ಕತ್ಲೆಂದ್ರೆ ತುಂಬಾ ಭಯ ಅಂತೆ. ಬೇಗ ತಗೊಂಬಾರೆ ಲಾಟಿನು. ಹನಿಮೂನ್ ಈ ಡಲ್ ಲೈಟ್ ಅಲ್ಲಿ ನೀನ್ ಒಳ್ಳೆ ರೆಡ್ ಲೈಟ್ ತರ ಕಾಣಿಸ್ತಾ ಇದ್ಯಾ. ಐ ಪಾಸ್, ಗುಡ್ ಪಾಸ್, ಗುಡ್ ಪಾಸ್, ಗುಡ್ ಪಾಸ್. ಲೇ ಐಶ್ವರ್ಯ, ಏನ್ ಮಾಡ್ತಾ ಇದೀಯ? ಸ್ನಾನ ಮಾಡ್ತಾ ಇದೀನ್ರಿ. ಯಾವಾಗ ನೋಡು ಸ್ನಾನ ಸ್ನಾನ. ದಿನಕ್ಕೆ 9 ಸಲ ಸ್ನಾನ ಮಾಡಿ 9 ಸಲ ಪೂಜೆ ಮಾಡೋದು ನೀವೇ ತರ ಹೇಳಿದ್ದು. ಸರಿ ಸರಿ, ಬೇಗ ಬಾ, ನಾನು ಆಚೆ ಹೋಗ್ಬೇಕು. ಅಳಿಯಂದ್ರೆ ಆ? ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ, ಹಾ. ನೀರ್ ಹಾಕೊಳ್ತಾರೋ ಶಬ್ದನೇ ಬರ್ತಾ ಇಲ್ಲ. ನನಗೂ ಅದೇ ಡೌಟ್. ಅಯ್ಯೋ, ಬಾಳೆಹಣ್ಣು ಆಪಲ್ ಎಲ್ಲ ಸರಿಯಾಗಿದ್ಯಾ ನೋಡಿ. ಬರೀ 8 ಆಪಲ್ ಇದೆ. ಹಂಗಾರೆ 2 ಕತೆ ಮುಗಿಸ್ತಾವಳೆ. ಬೇಗ ಹೋಗಿ ನೋಡ್ರಿ. ನಾನ್ ಅನ್ಕೊಂಡಂಗೆ ಆಯ್ತು. ಬೇಗ ಬಾಗಿಲು ತೆಗೆದ ಹೊಡೆದಾಕ್ಬಿಡ್ತೀನಿ. ರೆಡ್ ಸ್ಯಾರಿ ಉಟ್ಕೊಂಡು ರೆಡ್ ಆಪಲ್ ತಿಂತಾ ಇದ್ಯಾ? ರೆಡ್ ಹ್ಯಾಂಡ್ ಆಗಿಡ್ದೆ ಬಾರೆ. ಏನೇ, ನಾನು 27 ದಿನ ಉಪವಾಸ ಇರು ಅಂದ್ರೆ ಕದ್ದು ಆಪಲ್ ತಿಂತಾ ಇದ್ಯಾ? ಕೊಡೆ ಇಲ್ಲಿ. ನನಗ್ ಯಾಮರ್ಸಕ್ ನಿನ್ ಕೈಯಲ್ಲಿ ಆಗದೇ ಇಲ್ಲ. ನಡಿ ಮಾವ, ನೀನ್ ಹೇಳಿದ್ರೆ ಸರಿ ಆಯ್ತು. ಕದ್ದು ತಿಂತಾ ಇದ್ಲ ಆಪಲ್ ನ. ಏಯ್ ನೋಡೆ, 8 ಆಪಲ್, 12 ಬಾಳೆಹಣ್ಣು, 9 ಮೂಸಂಬಿ, 6 ದಾಳಿಂಬ್ರಿ ಹಣ್ಣು, 4 ತೆಂಗಿನಕಾಯಿ, 8 ಬ್ಯಾಲ್ದಣ್ಣು. ಅದ್ರಲ್ಲಿ ಒಂದೇ ಒಂದ್ ಮಿಸ್ ಆಯ್ತು. ನಿನ್ ಕೋಟಿ ಮಿಸ್. ಈ ಮಿಸ್ಸು ಟಸ್ಸು ಪುಸ್ಸು ಎಲ್ಲ ಯಾಕ್ಬೇಕು? ತಗೊಳ್ಳಿ, ಇದನ್ನ ಸ್ಪ್ರೇ ಮಾಡಿ. ಏನದು? ಪಾಲಿಡಾಲು. ಆ? ನೋಡಿ, ಇದ್ರ ಮೇಲೆ ಮೀರ್ ಏನಾದ್ರು ತಿಂದ್ರೆ ಗೋವಿಂದ ಗೋವಿಂದ. ಹೊಡೀರಿ ಹಂಗಾರೆ. ಹೌದಾ? ಮಹಾತಾಯಿ ನಮ್ಮವ್ವ ಲಕ್ಷ್ಮಿ ನಿನ್ಗೋಸ್ಕರ ಅಲ್ಲ ಕಣವ. ನಿನ್ನ ನೇಮ ನಿಷ್ಠೆ ಮೀರಿ ಮಾಡ್ತಾರಲ್ಲ ಇಂಥವ್ರಿಗೋಸ್ಕರ. ಅದ್ರ ಮೇಲೆ ಹೊಡೀರಿ. ಹಾ, ಅದ್ರ ಮೇಲೆ. ಅಯ್ಯೋ ಪಾಪಿ ಪುಟ್ಲಿಂಗ, ನೋಡ್ತಿರು, ನಿನ್ಗೆ 1 ಡಜನ್ ಜಪಾಳ್ ಮಾತ್ರ ಹಾಕ್ತೀನಿ ನಾನು. ಸೌಂದರ್ಯ, ಸೌಂದರ್ಯ, ಈ ಐಶ್ವರ್ಯ ಯಾಕೆ ಹಿಂದಿನ ಬಾಗ್ಲಿಂದ ಬಂದೆ? ಬಾರಿ ಒಳಗೆ. 1 ಕೋಟಿ ರೂಪಾಯಿ ಆಸೆ ಬಿತ್ತು ಹೊಟ್ಟಿಲ್ದೆ ಸಾಯ್ತಾ ಇದೀನಿ. ಇನ್ನೇನಾದ್ರೂ ಕೊಡೆ. ಹೌದಾ, 1 ನಿಮಿಷ ಇರು, ಬಂದೆ. ಅಯ್ಯೋ ಅಯ್ಯೋ, ಬೇಗ ಬಾರ ಇಲ್ಲಿ. ಅಯ್ಯೋ ಬೇಕ್ತೀನಿ. ಇನ್ನೇನು ನಡೆಯುತ್ತೋ. ಬಂದೇರಿ. ನಾನು ಗೊತ್ತು ನೀನ್ ಇಂತ ಕೆಲಸ ಮಾಡ್ತೀಯ ಅಂತ. ಉಗ್ಗೆ ಉಗ್ಗೆ, ನಾನ್ ತಿನ್ನಕ್ ಬಿಡಲ್ಲ. ಉಗ್ಗೆ ಬೆಳ್ಳಾಕಿ ತೆಗಿತೀನಿ ಕಡೆ, ಆಚೆ ಬಿಡಲ್ಲ. ತೆಗೆ, ವಾಂತಿ ಮಾಡು. ಒಳಗೋಗ್ಬಾರ್ದು. ಬಿಡೆ. ಈಗ ಸರಿ ಆಯ್ತು. ನಿನಗ್ ದೋಸೆ ಬೇಕಾ, ಕೋಟಿ ಬೇಕಾ? ಕೋಟಿ ಬೇಕು. ಮತ್ತೆ ಸುಮ್ಮನೆ ಬಾ ನನ್ ಜೊತೆ. ಹಸ್ವಾಗ್ತಿದ್ದಾರೆ. ಹೌದಪ್ಪ, ಹಂಗಾರ ಬಾಯ ಅನ್ನಪ್ಪ. ಅನ್ನಪ್ಪ, ತಿನ್ನಪ್ಪ, ಚೆನ್ನಾಗ್ ಹೋಗಿಯಪ್ಪ. ಬಾರೆ ಬಾರೆ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ನಮ್ಮ ಡೌವಿಗೆ ಎಂದು ಸಾಟಿ ಇಲ್ಲ. ಏನ್ರಿ ಇದು ಅಸಹ್ಯ? ಮಹಾರಾಣಿ ನೆಲದ ಮೇಲೆ ಕಾಲಿಡಲ್ವೇನೋ? ಅವಳು ಕಾಲ್ಗೆ ಗೋರಂಟಿ ಹಾಕೊಂಡಿದ್ದಾಳೆ. ನಡೆದ್ರೆ ಎಲ್ಲ ಅಳಿಸೋಗ್ಬಿಡುತ್ತೆ. ಅದಕ್ಕೆ ಕಾಲ್ ಮೇಲೆ ನಿಲ್ಸ್ಕೊಂಡು ಲಿಫ್ಟ್ ಕೊಡ್ತಾ ಇದೀನಿ. ಡೋಂಟ್ ಟಾಕ್ ಮೋರ್, ಶಟ್ ಅಪ್. ಇದಕ್ಕೇನ್ ಕಮ್ಮಿ ಇಲ್ಲ. ಹೌದು, ಇದೇನಿದು? ಜಾಮೂನು. ಡೆಲಿಷಿಯಸ್ ವಾಟೆ ಗುಲಾಬ್ ಜಾಮೂನ್. ನಿನ್ ಕೈಯಿಂದ ನಮ್ಮಿಬ್ಬರಿಗೂ ತಿನ್ಸು. ಏನು, ಈ ನಾಯಿಗೆ ನಾನ್ ತಿನ್ನಿಸ್ಬೇಕಾ? ನೋಡಿ ಡಾರ್ಲಿಂಗ್, ನನ್ನ ನಾಯಿ ಅಂತಾಳ. ನಿಂಗ್ ಬೇಜಾರ್ ಮಾಡ್ಕೊಂಬಮ್ಮ. ರಾಕಿಗೆ ಒಂದು ಕಿಸ್ ಕೊಡ್ತಿದ್ದಮ್ಮ ಅಮ್ಮಮ್ಮ. ಯಾರಿಗೆ ನಾಯಿ ಅಂತಿದ್ಯಾ? ಯು ಕಂತ್ರಿ ಡಾಗ್. ಅಯ್ಯಯ್ಯೋ, ಇವಳಿಗೆ ಶೋ ಕೊಡಕ್ ಹೋಗಿ ನನ್ ಕಣ್ಗುಡ್ಡೆ ಒಟ್ಟಾಯ್ತು. ಅಮ್ಮಮ್ಮ, ಅಯ್ಯ ಡಾರ್ಲಿಂಗ್, ಡಾಕ್ಟರ್ ಕರ್ಕೊಂಡ್ಬಿಡ್ಲ? ಡಾಕ್ಟರ್ ಏನೋ ಸ್ಕೀಮು? ಬೇಡ, ಹಿಂಗೆ ನಾನು ಒಂದ್ಸರಿ ಚಿಕ್ಕ ಹುಡುಗ ಇದ್ದಾಗ ಹಿಂಗೆ ಒಂದ್ಸರಿ ಕಣ್ಣಿಗೆ ಬಿಟ್ಬಿಡ್ತು. ಆಗ ನಮ್ಮಮ್ಮ ಎದೆ ಹಾಲು ಕೊಟ್ಬಿಟ್ಟಿದ್ದು. ಆಗ ಸರಿ ಹೋಗ್ಬಿಟ್ಟಿತ್ತು. ಈಗ ನಂಗೆ ಸಹಾಯ ಮಾಡಕ್ ಯಾರು ಇಲ್ವೇ? ಇರಿ ಡಾರ್ಲಿಂಗ್. ಏನ್ ಮಾಡ್ತಾಳೆ ಇವಳು? ಹೇ,
ನಿಮಗ್ ತಾಯಿ ಹಾಲ್ ತಾನೇ ಬೇಕು, ನಾನ್ ತರ್ತೀನಿ. ಏನ್ರಿ ಇದು? ನೀವ್ ಹೇಳಿದ್ದು ಸೆಕೆಂಡ್ ಚಾನಲ್, ಇವ್ಳು ನೋಡಿದ್ರೆ ಸೆಕೆಂಡ್ ಹ್ಯಾಂಡ್. ಅಯ್ಯೋ ಏಯ್, ಏನಿದು ಮಾರಿ ಮುತ್ತ ಹತ್ರ ಬೇಜಾನ್ ಕೈ ಎತ್ತಿದ್ಯಾ, ಆಮೇಲೆ ಏನಾರು ಆಗೋಬಿಟ್ರೆ ಅಷ್ಟೇ ನೋಡು, ಆಮೇಲೆ ಅಗ್ರಿಮೆಂಟ್ ಎಲ್ಲ ಕ್ಯಾನ್ಸಲ್, ಆಮೇಲೆ ಕೋಟಿ ಲಾಸ್. ಅಯ್ಯೋ ಸಾರಿ ಸಾರಿ ಸಾರಿ, ನನಗೆ ಕೋಟಿ ಬೇಕು. ಮೇಂಟೈನ್ ಮಾಡು. ಓಂ ಕೋಶಲಕ್ಷ್ಮಿ ಸಮಾಶ್ರಿತಾಯ ನಮಃ. ಏನ್ ಭಕ್ತಿ, ಏನ್ ಪೂಜೆ. ಎಷ್ಟೇ ಆಗ್ಲಿ ಕೋಟಿ ರೂಪಾಯಿ ವಿಷಯ ಅಲ್ವಾ, ಸತಿ ಸಾವಿತ್ರಿ ತರ ಬಂದ್ಬಿಟ್ಟಿದೆ, ಭಕ್ತಿ ಉಕ್ತಾ ಇದೆ. ಉಕ್ಲಿ, ಆಮೇಲೆ ವೆರಿ ಗುಡ್, ವೆರಿ ಗುಡ್. ಓಂ ಚಂದಾಯ ನಮಃ. ಓಂ ಸುಖಾಯ ನಮಃ. ಏನಮ್ಮ ಅಲ್ಲೆಲ್ಲ ಬಾಗಿಲ ಕಡೆ ನೋಡ್ಕೊಂಡು ಮಂತ್ರ ಹೇಳ್ತಾ ಇದೆಯಲ್ಲ, ಏನಾದ್ರು ತರ ಕಳ್ಸಿದ್ದ? ಅಯ್ಯೋ ಇಲ್ಲಪ್ಪ, ಸಾಯಂಕಾಲ ಪೂಜೆಗೆ ಹೂ ಬೇಕಾಗಿತ್ತು, ಅದಕ್ಕೆ ಹುಡುಗನ್ ಕಳ್ಸಿದೀನಿ. ನೀನೇನು ಚಿಂತೆ ಮಾಡ್ಬೇಡ ಆಯುಷು, ಅವನ್ ಬಂದ್ರೆ ನಾನು ತೆಗೆದಿಟ್ಕೊಳ್ತೀನಿ, ನೀನು ಏಕಾಗ್ರತೆಯಿಂದ ಪೂಜೆ ಮಾಡಮ್ಮ. ಅಯ್ಯೋ ಬೇಡಪ್ಪ, ನೀನ್ ಮುಟ್ಟಿದ್ರೆ ಮಡಿ ಮೈಲ್ಗೆ ಆಗ್ಬಿಡುತ್ತೆ. ಓಹೋ, ನಾನು ಮುಟ್ಟಿದ್ರೆ ಮೈಲ್ಗೆ ಆಗುತ್ತೋ? ಮಾವ ತಗೊಳ್ಳಿ, ಈ ಜ್ಯೂಸ್ ನಿಮಗೆ, ಈ ಜ್ಯೂಸ್ ನನಗೆ. ಇದನ್ನ ಕುಡಿದ್ರೆ ನಮ್ಮ ಊಟದ ಪ್ರೋಗ್ರಾಮ್ ಪೂರ್ತಿ ಆಯ್ತು. ದೊಡ್ಡ ಗ್ಲಾಸ್ ಅಲ್ಲಿ ಬರ್ಕೊಂಡು ಬಂದ್ರೆ ಚೆನ್ನಾಗಿತ್ತು. ಆಹಾ, ಹೇಗ್ ಕುಡಿತಾ ಇದಾರೆ, ಒಳ್ಳೆ ಮೊಸರಿ ಕುಡಿಯೋ ಎಮ್ಮೆ ತರ. ಅಳಿಯದ್ರೆ ತಗೊಳ್ಳಿ. ತಗೊಳ್ಳಿ ಪಾರ್ಸಲ್. ಪಾರ್ಸಲ್ ಅಳಿಯದ್ರೆ ಅದೇನೋ ಪಾರ್ಸಲ್ ಅಂತ ಚೆಕ್ ಮಾಡಿ. ಏನೇ ಅದು ಪಾರ್ಸಲ್? ಅದು ಕಟ್ಟಿದ ಹೊಗೆ ಮಲಯಾಳಂನಲ್ಲಿ ಪಾರ್ಸಲ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ತಗೊಳ್ಳಿ ಅಕ್ಕ ಅಂತ ಹೇಳಕ್ ಬರನ್ಗೆ ಏನಮ್ಮ ಕಟ್ಟಿರೋ ಹೂ ಅಂತ ಹೇಳಕ್ ಬರಲ್ವಾ? ಅದು ಅವರಪ್ಪ ಅಲ್ಲ, ಅವರಪ್ಪ ಮಲಯಾಳಂ, ಅವ್ರ ತಾಯಿ ಕನ್ನಡ, ಅದಕ್ಕೆ ಅವ್ನು ಎರಡು ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾನೆ. ಹಾಗಿದ್ಮೇಲೆ ಹೂವ ತೆಗೆದು ದೇವ್ರಿಗೆ ಬಡ್ಸಕ್ ಹೇಳಿ. ಅಯ್ಯೋ ಮಾವ, ಈ ದೇವ್ರಿಗೆ ಮುಡ್ಸೋ ಹೂವ ಅಲ್ಲ, ನಮ್ ಕಿವಿಗ್ ಮುಡ್ಸೋ ಹೂವ. ಕೃಷ್ಣಪ್ಪ ಒಂದ್ ದೋಸೆ ಹೆಂಗ್ ಇಣಕ್ ನೋಡ್ತಾ ಇದೆ ನೋಡಿ. ಹೋಟ್ಲು ದೋಸೆ ವಾಸ ಕಂಡಿಡಿಯೋನು ಇಲ್ಲಿ. ಸ್ಟಮಕ್ ಒಂದ್ ಸ್ಮಾಲ್ ಗ್ಯಾಪ್ ಇದೆ, ಅದನ್ನ ಫಿಲಪ್ ಮಾಡ್ಬಿಡ್ತೀನಿ. ನೀವು ಒಬ್ರೇ ತಿಂತೀರಾ? ನನಗೆ ಇದಕ್ಕೂ ಭಾಗಕ್ ಬಂದ್ರ ಆನೆ ಹೊಟ್ಟೆಗೆ 6 ಕಾಸಿನ ಮಜ್ಜಿಗೆ ಎಲ್ಸಾಲತ್ತೆ, ಇದ್ ನನ್ನ ಒಬ್ಬನಿಗೆ ಸಾಕು.